ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನಾ ಶಂಕರ್. ನಾವೆಲ್ಲರೂ ಕೂಡ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಇದ್ದೀವಿ. ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಾವೆಲ್ಲರೂ ಕೂಡ ಸಫಲ ಆಗಬೇಕು ಅಂತ ಹೇಳಿದರೆ ನಮ್ಮೆಲ್ಲರಿಗೂ ಕೂಡ ಎಜುಕೇಷನ್ ಮುಖ್ಯ. ಆದರೆ ಎಜುಕೇಷನನ್ನು ಪಡ್ಕೊಳ್ಳೋದು ಎಲ್ಲಿ? ಭಾರತದಲ್ಲಿ ಎಜುಕೇಷನನ್ನು ಪಡ್ಕೊಂಡ್ರೆ ಎಷ್ಟು ನಮಗೆ ಹೆಲ್ಪ್ ಆಗುತ್ತೆ? ಜೊತೆಗೆ ಎಷ್ಟೋ ಜನರಿಗೆ ಅಬ್ರಾಡಲ್ಲಿ ನಾವು ಎಜುಕೇಷನನ್ನು ಮಾಡಬೇಕು ಅಂತ ಆಸೆ ಇರುತ್ತೆ. ಅದರಲ್ಲೂ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಅಬ್ರಾಡಿಗೆ ಕಳಿಸ್ಬೇಕು ಅಂತ ಆಸೆ ಇರುತ್ತೆ. ಬಟ್ ಹಣಕಾಸಿನ ಸಮಸ್ಯೆ ಇರುತ್ತೆ, ಮಕ್ಕಳನ್ನು ಕಳಿಸೋದಕ್ಕಾಗ್ತಾ ಇರಲ್ಲ, ದೊಡ್ಡ ದೊಡ್ಡ ಹುದ್ದೆ ಬೇಕು ಅನ್ನೋಂಥ ಆಸೆ ಇರುತ್ತೆ. ಬಟ್ ಅದನ್ನು ಪೂರೈಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲ್ಲ. ಆದರೆ ಆ ಎಲ್ಲ ಪ್ರಾಬ್ಲಮ್ಸ್ಗಳಿಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸೊಲ್ಯೂಷನನ್ನು ಕೊಡ್ತಾ ಇದ್ದೀವಿ. ಹಾಗಾದರೆ ನಾವು ಅಬ್ರಾಡಲ್ಲಿ ಯಾವ ರೀತಿ ಎಜುಕೇಷನನ್ನು ಪಡ್ಕೋಬೋದು, ಆರ್ಥಿಕ ನೆರವನ್ನು ಹೇಗೆ ಪಡ್ಕೋಬೋದು, ಸ್ಕಾಲರ್ಶಿಪ್ಪನ್ನು ಹೇಗೆ ತಗೋಬೋದು, ಅಬ್ರಾಡಲ್ಲಿ ಎಜುಕೇಷನ್ ಪಡ್ಕೊಳ್ಳೋದ್ರಿಂದ ನಮಗೆ ಏನೆಲ್ಲ ಹೆಲ್ಪ್ ಆಗುತ್ತೆ, ನಾವು ಯಾವ ರೀತಿ ಜಾಬನ್ನು ಪಡ್ಕೋಬೋದು ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಮಾತಾಡೋದಕ್ಕೆ 3 ಜನ ಗೆಸ್ಟ್ಗಳಿದ್ದಾರೆ. ಬನ್ನಿ ಅವರನ್ನು ಮೊದಲಿಗೆ ವೆಲ್ಕಮ್ ಮಾಡ್ಕೊಳ್ಳೋಣ ಕಾರ್ಯಕ್ರಮಕ್ಕೆ. ಡಾಕ್ಟರ್ ಫ್ರಾನ್ಸಿಸ್ಕಾ ತೇಜ್ ಅವರು ವಿಸ್ಡಮ್ ಎಜುಕೇಷನ್ ಸಂಸ್ಥೆಯ ಸಂಸ್ಥಾಪಕರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಇನ್ನು ಮತ್ತೊಬ್ಬರು ಗೆಸ್ಟ್ ನಮ್ಮ ಜೊತೆ ಇದ್ದಾರೆ, ಡಾಕ್ಟರ್ ಗುರುತೇಜ್ ಅಂತ. ಇವರು ವಿಸ್ಡಮ್ ಎಜುಕೇಷನ್ ಸಂಸ್ಥೆಯ ಸಹ ಸಂಸ್ಥಾಪಕರಾಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ಹಾಗೆ ಮತ್ತೊಬ್ಬರು ಗೆಸ್ಟ್ ನಮ್ಮ ಜೊತೆ ಇದ್ದಾರೆ, ಅಡ್ವೊಕೇಟ್ ಸಂದೀಪ್ ಕುಮಾರ್ ಅಂತ. ಇವರು ಫೌಂಡಿಂಗ್ ಡೈರೆಕ್ಟರ್ ಆಫ್ ಸೇಫ್ ಲೀಗಲ್ ಸೊಲ್ಯೂಷನ್. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. 3 ಜನ ಗೆಸ್ಟ್ಗಳಿದ್ದಾರೆ. ಹಾಗಾದರೆ ನಾವು ಈ ಕಾರ್ಯಕ್ರಮದಲ್ಲಿ ಯಾವ ರೀತಿ ಅಬ್ರಾಡಲ್ಲಿ ಎಜುಕೇಷನನ್ನು ಪಡ್ಕೋಬೋದು ಅನ್ನೋದನ್ನು ಮಾತಾಡ್ತಾ ಹೋಗೋಣ. ಮೊದಲಿಗೆ ಡಾಕ್ಟರ್ ಫ್ರಾನ್ಸಿಸ್ಕಾ ಮೇಡಮ್ ಅವರಿಗೆ ನನ್ನ ಪ್ರಶ್ನೆ. ಮೇಡಮ್, ನಾವೀಗ ಇಂಡಿಯಾದಲ್ಲಿ ಎಜುಕೇಷನನ್ನು ಪಡ್ಕೊಳ್ಳೋದಕ್ಕೂ ಹಾಗೂ ವಿದೇಶದಲ್ಲಿ ಎಜುಕೇಷನನ್ನು ಪಡ್ಕೊಳ್ಳೋದಕ್ಕೆ ಏನು ಡಿಫ್ರೆನ್ಸ್ ಇದೆ? ಓಕೆ, ಫಸ್ಟ್ ಆಫ್ ಆಲ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಪಬ್ಲಿಕ್ ಟಿವಿಗೆ, ನಿಮ್ಮ ಎಲ್ಲ ಟೀಮ್ಗೆ ಧನ್ಯವಾದಗಳು. ನೀವು ಕೇಳಿರೋ ಕ್ವಶನ್ ತುಂಬ ಒಳ್ಳೆ ಕ್ವಶನಿಂದ ಸ್ಟಾರ್ಟ್ ಮಾಡಿದ್ದಾರೆ. ಯಾಕಂದರೆ ಈ ಒಂದು ಪ್ರಶ್ನೆ ನೀವು ಕೇಳಿರೋ ಅಂಥದ್ದು ಎಲ್ಲ ವಿದ್ಯಾರ್ಥಿಗಳಿಗೆ, ಅವರ ಪೋಷಕರಿಗೆ ಸಹಜವಾಗಿ ಅವ್ರ ಮನಸ್ಸಲ್ಲಿ ಇರೋವಂತಹ ಕ್ವಶನ್ನ ತುಂಬ ಸಿಂಪಲಾಗಿ ಆನ್ಸರ್ ಮಾಡಬೇಕು ಅಂದರೆ, ಇಂಡಿಯಾದಲ್ಲಿ ಓದೋವಂಥ ಮಕ್ಕಳದ್ದು ಒಂದು ಡೈಲಿ ರುಟೀನ್ ಹೇಗೆ ಇರುತ್ತೆ ಅಂದರೆ, ಕಾಲೇಜ್ಗೆ ಹೋಗೋದು, ಕಾಲೇಜಲ್ಲಿ ಏನು ಕಲಿಸ್ತಾರೆ ಅದನ್ನು ಓದ್ಕೊಳ್ಳೋದು, ಬರ್ಕೊಳ್ಳೋದು, ಮನೆಗೆ ಬಂದುಬಿಟ್ಟು ಮೇ ಬಿ ದೀಸ್ ಡೇಸ್ ಕಿಡ್ಸ್ ಆರ್ ಮೋರ್ ಓರಿಯೆಂಟೆಡ್ ಟುವರ್ಡ್ಸ್ ಜಿಮ್ ಇರ್ಬೋದು ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿ, ಇದೆಲ್ಲ ಮಾಡ್ತಾರೆ, ಊಟ ಮಾಡ್ತಾರೆ, ಮಲ್ಕೋತಾರೆ. ಆಮೇಲೆ ಯಾಕಂದರೆ ಅಪ್ಪ ಅಮ್ಮ ಜೊತೆಗಿರ್ತಾರೆ, ಬಂಧು ಬಳಗ ಜೊತೆಗಿರ್ತಾರೆ, ಸೊ ಲೈಫ್ ವಿಲ್ ಬಿ ಗೋಯಿಂಗ್ ಬಿಟ್ ಈಸಿಯರ್. ಆನಂತರ ಹೇಗಾಗತ್ತಂತಂದರೆ, ಎಕ್ಸಾಮಿಗೆ ಒಂದು 8 to 10 ಡೇಸ್ ಇರಬೇಕಾದ್ರೆ ನಮ್ಮ ಮಕ್ಕಳೆಲ್ಲ 8 to 10 ಡೇಸ್ ಇರಬೇಕಾದ್ರೆ ಓದ್ತಾರೆ, ಚೆನ್ನಾಗಿ ರಿಸಲ್ಟು ತೆಗಿತಾರೆ. ದಿಸ್ ಇಸ್ ಹೌ ಇಟ್ ಇಸ್. ಬಟ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ತೊಗೊಂಡಾಗ ಹೇಗಾಗುತ್ತಂತಂದರೆ, ಬೆಳಿಗ್ಗೆ ಕಾಲೇಜ್ಗೆ ಹೋಗಬೇಕು ಅಥವಾ ಕಾಲೇಜ್ ಅವರ್ಸಲ್ಲಿ ಕಾಲೇಜ್ಗೆ ಹೋಗಬೇಕು, ವಾಪಸ್ ಬಂದು ಅವರು ಪಾರ್ಟ್ ಟೈಮ್ ಜಾಬ್ ಹುಡುಕೋಬೇಕು, ಪಾರ್ಟ್ ಟೈಮ್ ಜಾಬ್ ಮಾಡಬೇಕು, ಪ್ಲಸ್ ಅವರು ಉಳ್ಕೊಳ್ಳೋ ಅಂಥ ಅಕಾಮಡೇಷನ್ಗೆ ವಾಪಸ್ ಬಂದಾಗ 4-5 ಜನ ಜೊತೆಗೆ ಉಟ್ಕೊಂಡು ಒಂದು ಮನೇಲಿ ಬಾಡಿಗೆಗಿದ್ದಾರಂತಂದರೆ ಏನೋ ಅದು ಸಂಬಂಧಗಳನ್ನು ಮೇಂಟೈನ್ ಮಾಡ್ಕೋಬೇಕು, ಊಟ ತಿಂಡಿ ಮಾಡೋದಕ್ಕೆ ಐಟಮ್ಸ್ನ ಸೋರ್ಸ್ ಮಾಡ್ಕೋಬೇಕು. ಇಟ್ಸ್ ಟೂ ಮೆನಿ ಥಿಂಗ್ಸ್ ಫಾರ್ ದೆಮ್. ಸೊ ಏನಾಗುತ್ತೆ ಅಂತಂದರೆ, ಸ್ಟೂಡೆಂಟ್ ವಿಲ್ ಸ್ಟಾರ್ಟ್ ಬಿಕಮಿಂಗ್ ಇಂಡಿಪೆಂಡೆಂಟ್ ಫ್ರಮ್ ಡೇ 1. ಆಮೇಲೆ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಗಳು ಹೇಗಿರುತ್ತಂದರೆ, ದೆರ್ ವಿಲ್ ಬಿ ಇನ್ ಡೆಪ್ತ್ ಲರ್ನಿಂಗು, ಮತ್ತು ಡೇ 1 ಅಸೆಸ್ಮೆಂಟ್ ಓರಿಯೆಂಟೆಡ್ ಲರ್ನಿಂಗ್ ಇರುತ್ತೆ ಅವ್ರಿಗೆ. ನಾನು ಲಾಸ್ಟ್ ಮಿನಿಟಲ್ಲಿ ಓದ್ತೀನಿ ಅಂತ ಇಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಡೇ 1 ಆನ್ವರ್ಡ್ಸ್. ಆ್ಯಂಡ್ ದೆನ್ ಟಾಕಿಂಗ್ ಅಬೌಟ್ ದ ನೆಟ್ವರ್ಕಿಂಗ್ ಆಪರ್ಚುನಿಟೀಸ್, ಇಂಡಿಯಾದ ಮಕ್ಕಳಿಗೆ ಹೇಗಾಗುತ್ತೆ ಅಂದರೆ, ತುಂಬ ಅಂತಂದರೆ ಮೇ ಬಿ ದಿಲ್ ಗೆಟ್ ಅ ಚಾನ್ಸ್ ಟು ಮೀಟ್ ಅ ಸ್ಟೂಡೆಂಟ್ ಫ್ರಮ್ ಲೆಟ್ಸ್ ಎ ಬಿಜಾಪುರ್, ಬೀದರ್ ಅಥವಾ ಮಂಗಳೂರು, ಮೈಸೂರು, ಈ ಥರ ಇದ್ದರೆ ಇಂಟರ್ನ್ಯಾಷನಲ್ ಯೂನಿವರ್ಸಿಟೀಸಲ್ಲಿ ಓದೋ ಸ್ಟೂಡೆಂಟ್ಸ್ಗೆ ಮೇ ಬಿ ಅನದರ್ ಸ್ಟೂಡೆಂಟ್ ಫ್ರಮ್ US, UK, ಆಸ್ಟ್ರೇಲಿಯಾ, ಕ್ಯಾನಡಾ, ಇಲ್ಲ ಫಿಲಿಪೀನ್ಸ್, ಬ್ರೆಜಿಲ್. So they get lot of opportunities to explore how the world is, because they will be interacting directly with these students and ಅವ್ರದ್ದು ಕಲ್ಚರ್ ಏನು, ಇಂಟರ್ನ್ಯಾಷನಲ್ ಟ್ರೇಡ್ ಯಾವ ಥರ ನಡೆಯುತ್ತೆ, ಏನಿದೆ. ಸೊ ಫ್ರಮ್ ಡೇ 1 ಆನ್ವರ್ಡ್ಸ್ ದೇ ವಿಲ್ ಸ್ಟಾರ್ಟ್ ಬಿಕಮಿಂಗ್ ಅಥವಾ ದೇ ಸ್ಟಾರ್ಟ್ ಪ್ರಿಪೇರಿಂಗ್ ದೆಮ್ಸೆಲ್ಸ್ ಟುವರ್ಡ್ಸ್ ಬಿಕಮಿಂಗ್ ಅ ಗ್ಲೋಬಲ್ ಸಿಟಿಸನ್. ಸೊ ಕಾರ್ಪೊರೇಟ್ ಎಕ್ಸ್ಪೋಜರ್ ಕಡೆಗೆ ಅನ್ನೋಯಿಂಗ್ಲಿ ದೇ ಸ್ಟಾರ್ಟ್ ಓರಿಯೆಂಟಿಂಗ್ ದೆಮ್ಸೆಲ್ಸ್. ಅಂದರೆ ಅವರಿಗೆ ಗೊತ್ತಿಲ್ಲದೆ ಅವರು ಆ ಕಡೆ ಮುಖ ಮಾಡ್ತಾರೆ ಅನ್ನೋದನ್ನು ಹೇಳ್ಕೊಟ್ಟಿದ್ದೀರಾ. ಇನ್ನು ಡಾಕ್ಟರ್ ಗುರುತೇಜ್ ಅವ್ರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್, ಇವಾಗ ಯಾವುದೋ ಒಂದು ದೇಶಕ್ಕೆ ಎಜುಕೇಷನ್ ಪರ್ಪಸ್ಸಿಗೆ ಹೋಗ್ತೀವಂದರೆ ಆ ದೇಶದಲ್ಲಿ ಎಜುಕೇಷನ್ ಹೇಗಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಬೇಸಿಕಲಿ ನಾವು ಒಂದಿಷ್ಟು ದೇಶಗಳನ್ನು ಚೂಸ್ ಮಾಡ್ಕೋಬೇಕು ಅಂದರೆ ನೀವು ಯಾವುದನ್ನು ಸಜೆಸ್ಟ್ ಮಾಡ್ತೀರಾ? ವೆಲ್, ಯೂಶ್ವಲಿ ನಾವು ಮಾತಾಡೋದಾದರೆ ಮ್ಯಾಮ್, ಮಕ್ಕಳಿಗೆ ಅವ್ರದ್ದು ಸ್ಕಿಲ್ ಸೆಟ್ ಏನಿದೆ ಅದ್ರ ಬೇಸ್ ಮೇಲೆ ದೇ ಶುಡ್ ಚೂಸ್ ದ ಕಂಟ್ರಿ ದಟ್ ದೇ ಹ್ಯಾವ್ ಟು ಗೋ ಫಾರ್, ನಾಟ್ ವಾಟ್ ಎವ್ರಿಬಡಿ ಚೂಸಸ್. ಒನ್ ಆಫ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ಸ್ ಮಕ್ಕಳು ಏನು ಮಾಡ್ತಾರೆ ಅಂತಂದರೆ, ನನ್ನ ಫ್ರೆಂಡ್ ಅಲ್ಲಿಗೆ ಹೋದರು ಅಥವಾ ನಮ್ಮ ರಿಲೇಟಿವ್ ಅಲ್ಲಿಗೆ ಹೋಗಿದರೆ ನಾನು ಅಲ್ಲಿಗೆ ಹೋಗಬೇಕು, US ಹೋಗಬೇಕು, UK ಹೋಗಬೇಕು. ದ ವರ್ಲ್ಡ್ ಈಸ್ ವೈಡ್ ಓಪನ್. ಒನ್ ಆಫ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ಸ್ ದಟ್ ದೇ ವುಡ್ ಡೂ ಈಸ್ ಚೂಸಿಂಗ್ ಓನ್ಲಿ ದ ಕಂಟ್ರಿ ದಟ್ ಎವ್ರಿಬಡಿ ಎಲ್ಸ್ ಚೂಸಸ್. ನಾವು ಸಾಮಾನ್ಯವಾಗಿ ಅದಕ್ಕೆ ಮಕ್ಕಳಿಗೆ ಏನಂತ ಹೇಳ್ತೀವಿ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಆಟೋಮೊಬೈಲ್ ಅಥವಾ ಮೆಕ್ಯಾನಿಕಲ್ ಅಥವಾ ಯು ಆರ್ ಗುಡ್ ಇನ್ ಮೆಕ್ಯಾಟ್ರಾನಿಕ್ಸ್, ಇದಕ್ಕೆಲ್ಲ ಹೋಗೋದಾದರೆ ಬೆಟರ್ ಜರ್ಮನಿ
ಈವನ್ ಜಪಾನ್ ಇದೆಲ್ಲ ಕಂಟ್ರೀಸು. ವೆನ್ ಯು ಟಾಕ್ ಅಬೌಟ್ ಎನಿಥಿಂಗ್ ಟು ಡೂ ವಿತ್ ಫ್ಯಾಷನ್ ಡಿಸೈನಿಂಗ್, ಫ್ಯಾಷನ್ನು ಅಥವಾ ಆರ್ಕಿಟೆಕ್ಚರು, ಇಟಲಿ ಅಥವಾ ಫ್ರಾನ್ಸು, IT, ಸಾಫ್ಟ್ವೇರು, ಇದಕ್ಕೆಲ್ಲ US, ಆಸ್ಟ್ರೇಲಿಯಾ, ಕ್ಯಾನಡಾ, ಈವನ್ ಈಸ್ಟರ್ನ್ ಯುರೋಪಿಯನ್ ಕಂಟ್ರೀಸ್ ಅಥವಾ ಸೌತ್ ಕೊರಿಯಾ, ಮಲೇಷಿಯಾ, ಮಿಡ್ಲ್ ಈಸ್ಟ್, ಸೋ ಮೆನಿ ಕಂಟ್ರೀಸ್ ಆರ್ ಓಪನ್. ಸೊ ಐ ವುಡ್ ಸೇ ಇಟ್ ಹ್ಯಾಸ್ ಟು ಗೋ ಅಕಾರ್ಡಿಂಗ್ ಟು ದ ಸ್ಕಿಲ್ ಸೆಟ್ಸ್ ಆಫ್ ದ ಸ್ಟೂಡೆಂಟ್. ಸೊ ಎಸ್, ಖಂಡಿತವಾಗ್ಲೂ ಮೇಡಮ್. ಇವಾಗ ಸ್ಕಿಲ್ ಅನ್ನುವಾಗ ನಾವು ಈಗ ವಿದೇಶಕ್ಕೆ ಹೋಗ್ತೀವಿ ಅನ್ನುವಾಗ ಒಂದು ಬೇಸಿಕ್ ಸ್ಕಿಲ್ ನಮಗೆ ಬೇಕಾಗುತ್ತೆ. ಸೊ ಆ ಮಕ್ಕಳು ಅದನ್ನು ಅಳವಡಿಸ್ಕೊಂಡು ಹೋಗಬೇಕು ಅಂದರೆ ಯಾವೆಲ್ಲ ಸ್ಕಿಲ್ಗಳು ಮೋಸ್ಟ್ ಇಂಪಾರ್ಟೆಂಟ್ ಅನಿಸುತ್ತೆ? ಫಸ್ಟ್ ಆಫ್ ಆಲು ಮಕ್ಕಳಿಗೆ ಅದೊಂದು ಕಾನ್ಫಿಡೆನ್ಸ್ ಇರಬೇಕು. ಈಗ ಹಂಚ್ಕೊಂಡು ಕೂತ್ರೆ ಆಗಲ್ಲ. ಒನ್ ಆರ್ ದಿ ಅದರ್ ಡೇ ಯು ಹ್ಯಾವ್ ಟು ಕಮ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನು. ಈ ಹಕ್ಕಿ ಹೇಗೆ ಗೂಡೊಳಗಡೆ ಇರ್ಬೇಕಾದ್ರೆ ಎಲ್ಲ ಕಂಫರ್ಟ್ ಇರುತ್ತೆ ಅವ್ರಿಗೆ. ಆ ಹಕ್ಕಿ ಆ ಗೂಡಿಂದ ಹೊರಗಡೆ ಹೋದಾಗಲೇ ಗೊತ್ತಾಗೋದು ಅಲ್ಲಿ ರೆಕ್ಕೆಗಳನ್ನ ಎಷ್ಟು ಬಲಿಷ್ಠ ಮಾಡ್ಕೋಬೋದು, ಎಷ್ಟು ಬಲಿಷ್ಠ ಇದೆ ಅಂತ ಗೊತ್ತಾಗೋದು. ಸೊ ಅದೇ ಥರ ಈ ಸ್ಟೂಡೆಂಟ್ಸ್ ಏನಂತಂದರೆ ಒನ್ ಫಸ್ಟ್ ಥಿಂಗ್ ಇಸ್ ದೇ ನೀಡ್ ಟು ಹ್ಯಾವ್ ದ ಗೋಲ್. ಫೋಕಸ್ ಇರಬೇಕು. ಫೋಕಸ್ ಇದೆ ಅಂತ ಹೇಳಿದ್ರೆ ಎಲ್ಲನೂ ಪ್ರತಿಯೊಂದು ಸ್ಕಿಲ್ಸ್ ತಾನೇ ಮ್ಯಾಚ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಫಾರ್ ಸರ್ಟನ್ ಕಂಟ್ರೀಸ್ ವೆನ್ ಬಿಫೋರ್ ದೇ ಗೆಟ್ ಇನ್ ಟು ಲ್ಯಾಂಗ್ವೇಜ್ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಸೊ ಆ ಥರ ಅವ್ರನ್ನ ನೋಡಿಕೊಂಡು ಸ್ವಲ್ಪ ದೇ ಸ್ಟಾರ್ಟ್ ಓರಿಯೆಂಟಿಂಗ್. ಆ್ಯಂಡ್ ಸ್ಪೆಷಲಿ ದ ಲ್ಯಾಂಗ್ವೇಜ್ ಪಾರ್ಟ್ ಆಲ್ಸೋ. ಇವತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಎಲ್ಲರಿಗೂ ಕಷ್ಟ ಅಂತ ಇಲ್ಲ, ಹಿಂದೆ ಏನೋ ಇರ್ತಿತ್ತು. ಬಟ್ ಟುಡೇ ವಿ ಕಾನ್ವರ್ಸ್ ವಿನ್ ದಿಸ್ ಲ್ಯಾಂಗ್ವೇಜ್. ಸೊ ಇದು ಮತ್ತು ಕೆಲವೊಂದು ಕಂಟ್ರೀಸ್ ಇಂಗ್ಲೀಷ್ ಲ್ಯಾಂಗ್ವೇಜನ್ನು ತುಂಬ ಮ್ಯಾಂಡೇಟ್ರಿ ಮಾಡಿದ್ದಾವೆ ಬಿಫೋರ್ ದೇ ಗೆಟ್ ಇನ್ ಟು ಇಂಟರ್ನ್ಯಾಷನಲ್ ಯೂನಿವರ್ಸಿಟೀಸು. ಸೊ ಇಂಥದನ್ನೆಲ್ಲ ಅಳವಡಿಸ್ಕೊಂಡ್ರೆ ದೆನ್ ರೆಸ್ಟ್ ಆಫ್ ದ ಥಿಂಗ್ಸ್ ದೇ ಕ್ಯಾನ್ ಕೋಪ್ ಡ್ಯೂರಿಂಗ್ ದ ಹೋಗೋದು ಇಂಪಾರ್ಟೆಂಟು, ಹೋದ್ಮೇಲೆ ಅಲ್ಲಿ ಕಲಿತೀವಿ ನಾವು. ಓಕೆ, ಇವಾಗ ನಮ್ಮ ಜೊತೆ ಒಬ್ಬರು ಕಾಲರ್ ಇದ್ದಾರೆ ಬೆಂಗಳೂರಿನಿಂದ. ನಿಖಿಲ್ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ನಿಖಿಲ್ ಅವರೇ. ಹಲೋ, ನಮಸ್ತೆ ಮ್ಯಾಮ್. ಓಕೆ, ಏನು ಕೇಳಬೇಕಿತ್ತು ತಾವು? ಮ್ಯಾಮ್, ನನಗೆ ಆಕ್ಚುಲಿ ಹೊರಗಡೆ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಇದೆ. ಬಟ್ ನನಗೆ ನಾನು ಓದಿರೋದು ಇಂಜಿನಿಯರಿಂಗ್, ಏರೋನಾಟಿಕಲ್ ಇಂಜಿನಿಯರಿಂಗ್. ಬಟ್ ನನಗೆ ಇಂಟರ್ನ್ಶಿಪ್ ಆಪರ್ಚುನಿಟಿ ಕೂಡ ಇದೆ. ಬಟ್ ಇಟ್ ಇಸ್ ನಾಟ್ ಸೋ ರಿಲೆವೆಂಟ್ ಟು ಮೈ ಸಬ್ಜೆಕ್ಟ್. ಮೀನ್ ವೈಲ್ ನನಗೆ ಅಬ್ರಾಡಿಗೆ ಹೋಗಿ ಮಾಸ್ಟರ್ಸ್ ಮಾಡಬೇಕು ಅನ್ನೋದು ಒಂದು ಆಸೆ ಇತ್ತು ನನಗೆ. ಈಗ ಇಂಟರ್ನ್ಶಿಪ್ ಮಾಡ್ಕೋಬೇಕು ಒಂದಿದೆ, ಬಟ್ ಇಂಟರ್ನ್ಶಿಪ್ ನನ್ನ ಸಬ್ಜೆಕ್ಟ್ ರಿಲೇಟಬಲ್ ಅಲ್ಲ. ಸೊ ನಾನು ಮಾಸ್ಟರ್ಸ್ ನ ಚೂಸ್ ಮಾಡ್ಲಾ ಅಥವಾ ಇಂಟರ್ನ್ಶಿಪ್ ಇದನ್ನ ತಗೊಂಡು ಮತ್ತೆ ಮಾಸ್ಟರ್ಸ್ಗೆ ಹೋಗ್ಲಾ? ಅದ್ರ ಬಗ್ಗೆ ತಿಳ್ಕೊಬೇಕಿತ್ತು. ಓಕೆ, ಡೆಫಿನೆಟ್ಲಿ ತಿಳಿಸ್ಕೊಡ್ತಾರೆ. ಐ ಥಿಂಕ್ ಐ ಕ್ಯಾನ್ ಆನ್ಸರ್ ದಿಸ್ ಕ್ವಶನ್. ನಿಖಿಲ್ ಅವರೇ, ಒಳ್ಳೆ ಕ್ವಶನು. ಯಾಕೆಂದರೆ ತುಂಬ ಜನ ಮಕ್ಕಳು ಇದೇ ವಿಷಯದಲ್ಲಿ ಮಾತಾಡೋದು ಸಾಮಾನ್ಯವಾಗಿ. ಏರೋನಾಟಿಕಲ್ ಇಂಜಿನಿಯರಿಂಗ್ ಮಾಡಿದ್ದೀರಾ, ಇಂಟರ್ನ್ಶಿಪ್ ನಿಮ್ಮ ಏರಿಯಾದಲ್ಲೇ ಮಾಡಬೇಕು. ಯಾಕೆ ಅಂತಂದರೆ ನೀವು ಸುಮ್ಮನೆ ತೊಗೊಂಡಿಲ್ಲ ಏರೋನಾಟಿಕಲ್ ಇಂಜಿನಿಯರಿಂಗ್. ನೀವು ತೊಗೊಂಡಿರೋದು ಬಿಕಾಸ್ ಆಫ್ ಯುವರ್ ಪ್ಯಾಷನ್. ಅದೇ ಫೀಲ್ಡಲ್ಲಿ ನೀವು ಬೆಳಿಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಬೆಟರ್ ಐಡೆಂಟಿಫೈ ಯುವರ್ ಇಂಟರ್ನ್ಶಿಪ್ ಅಥವಾ ಜಾಬ್ ಇನ್ ಯುವರ್ ಡೊಮೈನ್. ಸೆಕೆಂಡ್, ಆಗಲಿಲ್ಲ ಅಂತಂದರೆ ಗೋ ಫಾರ್ ಯುವರ್ ಹೈಯರ್ ಎಜುಕೇಷನ್. ದಟ್ ಈಸ್ ಯುವರ್ ಚಾಯ್ಸ್. ನಿಮ್ಮ ಪ್ಯಾಷನ್ ಅಲ್ಲಿ ಏನು ಬೆಳಿಬೇಕು ಅಂತ ಇದ್ದೀರಾ ಅದೇ ಫೀಲ್ಡಲ್ಲಿ ಹೋಗೋದು ಇಟ್ಸ್ ಆಲ್ವೇಸ್ ಗುಡ್. ಓಕೆ ನಿಖಿಲ್ ಅವರೇ, ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಸರ್, ಇವಾಗ ಎಲ್ಲರಿಗೂ ಕೂಡ ವಿದೇಶದಲ್ಲಿ ಹೋಗಿ ಓದೋದಕ್ಕೆ ಸಾಧ್ಯ ಆಗಲ್ಲ. ಇವಾಗ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇಲ್ಲಿ ಹುಟ್ಟಿರುವಂಥ ಮಕ್ಕಳಿಗೆ ಹೋಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಫಿನಾನ್ಷಿಯಲಿ ಅವರು ತುಂಬ ಪ್ರಾಬ್ಲಮ್ನ ಇಲ್ಲೇ ಅನುಭವಿಸ್ತಾ ಇರ್ತಾರೆ. ಸೊ ಇಂಥ ಟೈಮಲ್ಲಿ ಅವ್ರು ಏನು ಮಾಡ್ಬೋದು? ಓಕೆ, ಇದಕ್ಕೆ ಮೇಡಮ್ ಹೇಗೆ ಅಂತಂದರೆ ಕಷ್ಟ ಇದೆ. ಬಟ್ ವಿದ್ಯಾರ್ಥಿಗಳಲ್ಲಿ ಮತ್ತು ಅವ್ರ ಪೋಷಕರಲ್ಲಿ ಒಂದು ತಪ್ಪು ಪರಿಕಲ್ಪನೆ ಏನಿದೆ ಅಂದರೆ ವಿದೇಶಿ ಶಿಕ್ಷಣ ಅಂತಂದ ತಕ್ಷಣ ದಟ್ ಇಸ್ ವೆರಿ ಕಾಸ್ಟ್ಲಿ ಅನ್ನೋ ಒಂದು ತಪ್ಪು ಪರಿಕಲ್ಪನೆ. ದಟ್ಸ್ ಅ ಮಿತ್ ಅಕಾರ್ಡಿಂಗ್ ಟು ಮೀ. ಯಾಕಂದರೆ ನಾವು ಒಂದು ಎಕ್ಸಾಂಪಲ್ ಹೇಳ್ತೇನೆ. ನಮ್ಮಲ್ಲಿ ಒಂದು ಹೆಣ್ಮಗಳು ಅವ್ರ ಅಪ್ಪನ ಜೊತೆ ಬಂದಿದ್ರು ಹೈಯರ್ ಸ್ಟಡೀಸ್ಗೆ ಹೋಗಬೇಕು ಅಂತ ಹೇಳಿ. ಇಂಡಿಯಾದಲ್ಲಿ ಕೆಲಸ ಮಾಡ್ಕೊಂಡು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾಯಿದ್ರು, ಹೆಲ್ತ್ ಕೇರ್ ಸಿಸ್ಟಮು. ಶಿ ವಾಸ್ ಅರ್ನಿಂಗ್ ಗುಡ್ ಅಮೌಂಟ್. ಬಟ್ ಮನೇಲಿ ಸಿಚುವೇಶನ್ ಹೇಗೆ ಅಂತಂದರೆ ಅವರ ಅಪ್ಪ ಆಟೋ ಓಡಿಸ್ತಾರೆ. ತಿಂಗಳಿಗೆ ಒಂದು 10,000 ದುಡಿಯೋಕ್ಕೂ ಆಗ್ತಾರಲ್ಲ ಬಿಕಾಸ್ ಆಫ್ ಇಸ್ ಮೆಡಿಕಲ್ ಕಂಡೀಷನ್. ಸೊ ಈ ಮಗಳು ಏನು ದುಡಿತಾ ಇದ್ರು ಪ್ರತಿಯೊಂದು ಅದ್ರ ಕಡೆ ಹೋಗ್ತಾಯಿತ್ತು ಖರ್ಚಿಗೆ. ಸೊ ಇವ್ರು ಬಂದು ನಂದು ಮಾರ್ಕ್ಸ್ ತುಂಬ ಚೆನ್ನಾಗಿತ್ತು ಅವ್ರದ್ದು ಬ್ಯಾಚುಲರ್ಸಲ್ಲಿ. ಸೊ UK ನನಗೆ ಓದಬೇಕು, UK NHS ನ್ಯಾಷನಲ್ ಹೆಲ್ತ್ ಸರ್ವಿಸಸ್ಗೆ ಜಾಯ್ನ್ ಆಗಬೇಕು. ಅಲ್ಟಿಮೇಟ್ ಗೋಲ್ ವಾಸ್ ದಟ್ ಫಾರ್ ದಿಸ್ ಚೈಲ್ಡ್. ಅವರಪ್ಪ ಎಷ್ಟೊಂದು ಹೇಳ್ಕೊಂಡು ನಮಗೆ ಲೋನ್ ತೆಗಿಯೋಕ್ಕಾಗಲ್ಲ, ಏನೂ ಕೆಪಾಸಿಟಿನೇ ಇಲ್ಲ. ಸೊ ಹಾಗಾಗಿ ಮಗಳಿಗೊಂದು ಕನ್ವಿನ್ಸ್ ಮಾಡಿ ಈ ಒಂದು ಡ್ರೀಮಿಂದ ಹೊರಗೆ ಬರೋದಕ್ಕೆ ಅಂತ ಹೇಳಿ. ಬಟ್ ವೆನ್ ವಿ ಸ್ಯಾಟ್ ಆ್ಯಂಡ್ ಎಕ್ಸ್ಪ್ಲೋರ್ಡ್, ವೆನ್ ವಿ ಸ್ಪೋಕ್ ಟು ದ ಚೈಲ್ಡ್, ಶಿ ವಾಸ್ ಸೋ ಫೋಕಸ್. ಶಿ ಹ್ಯಾಡ್ ಅವರ್ ಪ್ಲ್ಯಾನ್ಸ್ ವೆರಿ ಕ್ರಿಸ್ಟಲ್ ಕ್ಲಿಯರ್. ಇಷ್ಟರಲ್ಲಿ ನಾನು ಎಜುಕೇಷನ್ ಕಲಿತೀನಿ, ಇಷ್ಟರಲ್ಲಿ ನಾನು ಜಾಬಿಗೆ ಜಾಯ್ನ್ ಆಗಬೇಕು, ಈ ಥರ. So she had her preparations on. ದುಡ್ಡು ಒಂದಿಲ್ಲ. So what we did is, and this girl was so smart, she had researched everything, ಎಲ್ಲಿ ಏನೇನು ಸ್ಕಾಲರ್ಶಿಪ್ ಸಿಗುತ್ತೆ ಅಂತ ಹೇಳಿ. ಆ್ಯಂಡ್ ಅಟ್ ವಿಸ್ಡಮ್ ಎಡ್ ವಿ ಆರ್ ಆಲ್ಸೋ ಫೋಕಸ್ಡ್ ಆನ್ ಸ್ಕಾಲರ್ಶಿಪ್ಸ್. ಮತ್ತು ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ತುಂಬ ಎನ್ಕರೇಜ್ಮೆಂಟ್ ಇದೆ ಓದೋ ಮಕ್ಕಳಿಗೆ, ಅಬ್ರಾಡಲ್ಲಿ ಓದೋ ಮಕ್ಕಳಿಗೆ. ಸೊ ವಿ ವರ್ಕ್ಡ್ ಅರೌಂಡ್ ಆಲ್ ಆಫ್ ದೀಸ್ ಥಿಂಗ್ಸ್. ಆ್ಯಂಡ್ ನೀವು ನಂಬ್ತಿರೋ ಬಿಟ್ಟರು 3.5-4 ಲಕ್ಷದ ಒಳಗಡೆ ಅವ್ರದ್ದು ಫೀಸ್
ಶಿ ವೆಂಟ್ ಟು UK, ಶಿ ಕಂಪ್ಲೀಟೆಡ್ ಹರ್ ಸ್ಟಡೀಸ್ ಆ್ಯಂಡ್ ಟುಡೇ ಶಿ ಈಸ್ ವರ್ಕಿಂಗ್ ದೇರ್. ಫ್ಯಾಮಿಲಿ ಈಸ್ ಹೇಗಂತಂದರೆ ಆ ಕಷ್ಟದಲ್ಲಿ ಜೀವನ ಮಾಡ್ತಾ ಇದ್ದ ಫ್ಯಾಮಿಲಿನ ಶಿ ಹ್ಯಾಸ್ ಲಿಫ್ಟೆಡ್ ಅಪ್. ಸೊ ದಿಸ್ ಇಸ್ ಹೌ. ಸೊ ನಿಮಗೆ ಹೇಳಬೇಕು ಅಂದರೆ ಖರ್ಚಾಗಲ್ಲ ಅಂತಲ್ಲ, ಇದೆ, ಫೀಸ್ ಇದೆ. ಈವನ್ 3.5-4 lakhs ಒಳಗಡೆ ಸಿಗೋವಂಥ ಕೋರ್ಸ್ಗಳು ಇದ್ದಾವೆ, ಒಳ್ಳೆ ಕ್ವಾಲಿಟಿ ಎಜುಕೇಷನು. ಅದೇ ಥರ 50-60 lakhsಲ್ಲಿ ಸಿಗೋವಂಥ ಪ್ರೋಗ್ರಾಮ್ಸ್ಗಳು ಇದ್ದಾವೆ. ಬಟ್ ಇಫ್ ದ ಚೈಲ್ಡ್ ಇಸ್ ಇಂಟ್ರೆಸ್ಟೆಡ್, ಇಫ್ ದ ಚೈಲ್ಡ್ ಇಸ್ ವೆರಿ ಫೋಕಸ್ಡ್ ಆ್ಯಂಡ್ ದೇ ಆರ್ ಡಿಟರ್ಮೈನ್ಡ್, ಎವ್ರಿಥಿಂಗ್ ಇಸ್ ಪಾಸಿಬಲ್. ಆ ತಪ್ಪು ಪರಿಕಲ್ಪನೆನ ಮನಸ್ಸಲ್ಲಿ ಇಟ್ಕೊಳ್ಳೋದೇ ಬೇಡ. ಎವ್ರಿಥಿಂಗ್ ಇಸ್ ಪಾಸಿಬಲ್ ದೀಸ್ ಡೇಸ್. ಓಕೆ, ಮತ್ತೊಬ್ಬರು ಕಾಲರ್ ನಮ್ಮ ಜೊತೆ ರೆಡಿ ಇದ್ದಾರೆ. ಭಟ್ಕಳದಿಂದ ಖುಷಿ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಖುಷಿ ಅವರೇ. ಹಲೋ ಮ್ಯಾಮ್, ನಮಸ್ತೆ. ತಮ್ಗೇನು ಡೌಟ್ ಇತ್ತು? ಎಕ್ಸ್ಪರ್ಟ್ಸ್ ಇದ್ದಾರೆ, ಮಾತಾಡಿ. ಓಕೆ, ನಾನೊಂದು ಬ್ಯಾಚುಲರ್ಸ್ ಆಫ್ ಡಿಗ್ರಿನ ಟೂರಿಸಂ ಅಡ್ಮಿನಿಸ್ಟ್ರೇಷನ್ ಕಂಪ್ಲೀಟ್ ಮಾಡಿದ್ದೇನೆ. ನಾವು ಐ ವಾಂಟ್ ಟು ಡೂ ದ ಮಾಸ್ಟರ್ಸ್ ಇನ್ ಅಬ್ರಾಡ್. ನಾನೀಗ ಯಾವ ಕೋರ್ಸಸ್ ಮತ್ತು ಯಾವ ಕಂಟ್ರೀಸ್ ಚೂಸ್ ಮಾಡ್ಬೋದು ಅಂತ ಕ್ವಶನ್ಸ್ ಕೇಳಬೇಕಿತ್ತು ಮ್ಯಾಮ್. ಓಕೆ, ಖುಷಿ ಅವರೇ, ನಿಮ್ಮದು ಬ್ಯಾಚುಲರ್ಸ್ ಆಫ್ ಏನಂದ್ರೆ ಯಾವ ಡಿಗ್ರಿ ಅಂತಂದ್ರೆ ನಿಮ್ಮದು? ಟೂರಿಸಂ ಅಡ್ಮಿನಿಸ್ಟ್ರೇಷನ್. ಟೂರಿಸಮ್ ನಿಮ್ಮದು ಮೀನ್ಸ್ ನಿಮ್ಮ ಇಂಟ್ರೆಸ್ಟ್ ಅದೇ ಫೀಲ್ಡಲ್ಲಿ ಇದೆಯಾ? ಹೌದು ಸರ್, ನನಗೆ ಟೂರಿಸಂ ಫೀಲ್ಡಲ್ಲಿ ಕಂಟಿನ್ಯೂ ಮಾಡಬೇಕು. ಅದೇ ಫೀಲ್ಡಲ್ಲಿ ಇದ್ದರೆ ಅಫ್ಕೋರ್ಸ್ ದೇರ್ ಇಸ್ ಅ ಲಾಟ್ ಆಫ್ ಆಪರ್ಚುನಿಟೀಸ್. ಯಾಕೆಂದರೆ ಏವಿಯೇಷನ್ ಸೆಕ್ಟರ್ ಈಸ್ ಒನ್ ಆಫ್ ದ ಮೋಸ್ಟ್ ಇನ್ ಡಿಮ್ಯಾಂಡ್ ಸೆಕ್ಟರ್ ಇನ್ ದ ವರ್ಲ್ಡ್. ಇಂಡಿಯಾದಲ್ಲೂ ತುಂಬ ಗ್ರೋತ್ ಆಗ್ತಾ ಇದೆ. ಆಪರ್ಚುನಿಟಿ ವೈಸ್ ಮಲ್ಟಿಪಲ್ ಕಂಟ್ರೀಸಲ್ಲಿ ಆಪರ್ಚುನಿಟೀಸ್ ಇದೆ. ಆ್ಯಂಡ್ ದೆನ್ ಯು ಬೆಟರ್ ಟೇಕ್ ಎಕ್ಸ್ಪೀರಿಯನ್ಸ್ ಇದ್ದರೆ ನಿಮಗೆ ಐಡಿಯಲಿ ಯು ಬೆಟರ್ ಟೇಕ್ ಸಮಥಿಂಗ್ ಲೈಕ್ MBA ಇನ್ ಏವಿಯೇಷನ್, ಅಥವಾ ಸ್ಪೆಷಲೈಸೇಷನ್ಗೆ ಹೋಗಬೇಕು ಅಂದರೆ ಗೆಟ್ ಇನ್ ಟು ದಟ್ ಸ್ಪೆಷಲೈಸೇಷನ್ ಏರಿಯಾ. ಓಕೆ ಸರ್, ಏನಂದರೆ ನಂದು 2021 ಡಿಗ್ರಿ ಕಂಪ್ಲೀಟ್ ಆಗಿದೆ. 5 years ಗ್ಯಾಪ್. ಲೈಕ್ ಐ ಹ್ಯಾವ್ ವರ್ಕ್ ಇನ್ ಮಲ್ಟಿಪಲ್ ಕಂಪನೀಸ್. ಅದೇನಾದರೂ ಪ್ರಾಬ್ಲಮ್ ಆಗುತ್ತಾ? ಇಲ್ಲಿ ಆ್ಯಕ್ಚುಲಿ ಅದು ನಿಮಗೆ ಆ್ಯಡ್ ಆನ್ ಆಗುತ್ತೆ, ನಿಮಗೆ ಅದು ವ್ಯಾಲ್ಯೂ ಆ್ಯಡ್ ಆಗುತ್ತೆ. ಯಾಕೆಂತಂದರೆ ವಿತ್ ಎಕ್ಸ್ಪೀರಿಯನ್ಸ್ ವೆನ್ ಯು ಗೋ ಟು ಹೈಯರ್ ಲೆವೆಲ್ ಅಲ್ಲ, ನಿಮಗೆ ಲೀಡರ್ಶಿಪ್ಪಲ್ಲಿ ಇಂಟ್ರೆಸ್ಟ್ ಇದ್ದರೆ ಯು ಕ್ಯಾನ್ ಗೆಟ್ ಇನ್ ಟು ಲೀಡರ್ಶಿಪ್ ಥ್ರೂ ಪ್ರೋಗ್ರಾಮ್ಸ್ ಲೈಕ್ MBA ಆ್ಯಂಡ್ ಸ್ಪೆಷಲೈಸೇಷನ್ ಪ್ರೋಗ್ರಾಮ್ಸ್ ವಿಚ್ ಹ್ಯಾಸ್ ಸಮಥಿಂಗ್ ಟು ಡೂ ವಿತ್ ಲೀಡರ್ಶಿಪ್. ಇಲ್ಲ ನಿಮಗೆ ಟೆಕ್ನಿಕಲ್ ಏರಿಯಾದಲ್ಲಿ ಹೋಗಬೇಕು ಅಂತಂದರೆ ಯು ಕ್ಯಾನ್ ಗೆಟ್ ಇನ್ ಟು ಟೆಕ್ನಿಕಲ್ ಏರಿಯಾಸ್. ನಿಮ್ಮ ಎಕ್ಸ್ಪೀರಿಯನ್ಸ್ ನಿಮಗೆ ಆ್ಯಕ್ಚುಲಿ ಆ್ಯಡ್ ಆನ್ ಮಾಡುತ್ತೆ ನಿಮಗೆ ಜಾಬ್ ಸಿಗಲಿಕ್ಕೆ ಮುಂದೆ. ಓಕೆ, ಥ್ಯಾಂಕ್ ಯು ಖುಷಿ ಅವರೇ. ನಿಮ್ಮ ಕ್ವಶನ್ಸಿಗೆ, ನಿಮ್ಮ ಪ್ರಾಬ್ಲಮ್ಸಿಗೆ ಸೊಲ್ಯೂಷನ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಇವಾಗ ಖುಷಿ ಅವ್ರು ಆ್ಯಕ್ಚುಲಿ ನನಗೆ ಕ್ವಶನ್ ಕೇಳ್ತಾ ಬಂದು ಅನ್ನಿಸ್ತು, ಇವಾಗ ನಾವು ಅಬ್ರಾಡಿಗೆ ಹೋಗ್ತೀವಿ ಅಂದರೆ ಅಲ್ಲಿ ಯಾವ ರೀತಿ ಕೋರ್ಸ್ಗಳನ್ನು ಚೂಸ್ ಮಾಡ್ಕೋಬೇಕು, ಯಾವ್ಯಾವ ಕೋರ್ಸ್ಗಳಿದ್ದಾವೆ, ಅದು ಕೂಡ ತುಂಬ ಜನ ವಿದ್ಯಾರ್ಥಿಗಳಿಗಿರುವಂಥ ಒಂದು ಕ್ವಶನ್ಸ್. ಅದಕ್ಕೆ ಆನ್ಸರ್ ಮಾಡೋದಾದರೆ ಅದು ನಿಜ ಹೇಳಬೇಕು ಅಂದರೆ ಮೇಡಮ್, ಇದೊಂದು ದಿಸ್ ಇಸ್ ಒನ್ ವೆರಿ ಪರ್ಟಿನೆಂಟ್ ಕ್ವಶನ್ ಆಯಿತಾ. ಸಾಮಾನ್ಯವಾಗಿ ಎಲ್ಲ ಮಕ್ಕಳು ಒಂದು ಜನರಲ್ ಕೋರ್ಸ್ ತೊಗೊಂಡ್ಬಿಡ್ತಾರೆ. ಸೋ ಮೆನಿ ಆಪ್ಷನ್ಸ್ ಆರ್ ದೇರ್, ಸೋ ಮೆನಿ ಕೋರ್ಸಸ್ ಆರ್ ದೇರ್. ನಮ್ಮದೊಂದು ಸೈಟ್ ಇದೆ mystudyx.io ಅಂಥೇಳಿ. ಆ ಸೈಟಲ್ಲಿ ಆಲ್ಮೋಸ್ಟ್ ಅರೌಂಡ್ 3 lakh ಕೋರ್ಸಸ್ನ ಅಪ್ಲೋಡ್ ಮಾಡಿದ್ದೀವಿ. ನಮಗೆ ಗೊತ್ತಿರಲಿಲ್ಲ ನಿಜ ಹೇಳ್ಬೇಕಾದ್ರೆ, ನಾವು ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದಾಗ ಇಷ್ಟೆಲ್ಲ ಥರದ ಕೋರ್ಸಸ್ ಇದೆಯಾ ಅಂತೇಳಿ. ಆ್ಯಂಡ್ ಎಷ್ಟು ಸ್ಪೆಷಲೈಸ್ಡ್ ಕೋರ್ಸಿಗೆ ಹೋಗ್ತಾರೆ ಮಕ್ಕಳು, ಅಷ್ಟು ಆಪರ್ಚುನಿಟಿ ಜಾಸ್ತಿ. ಒನ್ ಆಫ್ ದ ಕೀ ಥಿಂಗ್ಸ್ ಎನಿ ಮಕ್ಕಳು ಅಬ್ರಾಡ್ಗೆ ಹೋಗ್ತಾ ಇದ್ದಾರೆ ಅಂತಂದರೆ ದೇ ಹ್ಯಾವ್ ಟು ಲುಕ್ ಎಟ್ 3 factors. ಫ್ಯಾಕ್ಟರ್ ನಂಬರ್ 1, ಬಜೆಟ್. ಅಫ್ಕೋರ್ಸ್ ದಟ್ ಈಸ್ ದ ಮೇನ್ ಥಿಂಗ್. ಯಾಕೆಂದರೆ ಮಿಡಲ್ ಕ್ಲಾಸ್ ಆಡಿಯನ್ಸ್ ಅಂತಂದರೆ ದಟ್ ಈಸ್ ದ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಫ್ಯೂಚರ್ ಹೇಗಿದೆ ಅದರಲ್ಲಿ, ಗ್ಲೋಬಲಿ ಅದೇ ದೇಶದಲ್ಲಿ ಇರಬೇಕು ಅಂತ ಇಲ್ಲ. ಮೂರನೇದು, ಪೋಸ್ಟ್ ಸ್ಟಡಿ ವರ್ಕ್ ರೈಟ್ಸ್ ಅಂತ ಕೊಡ್ತಾರೆ ಪ್ರತಿ ಕಂಟ್ರಿಯವರೂ. ಈ ಪೋಸ್ಟ್ ಸ್ಟಡಿ ವರ್ಕ್ ರೈಟ್ಸ್ ಏನಿದೆ ಅದನ್ನು ನೋಡ್ಕೊಂಡು ಚೂಸ್ ಮಾಡ್ಕೋಬೇಕು ಕಂಟ್ರಿನವರು. ಮತ್ತು ಅದರಲ್ಲಿ ಸ್ಪೆಷಲೈಸೇಷನ್ ತಗೊಂಡಾಗ ಜಾಬ್ಸ್ ಈಸಿಯಾಗಿ ಸಿಗುತ್ತೆ ಅವರಿಗೆ. ಐ ಹೋಪ್ ಐ ಆನ್ಸರ್ಡ್ ದ ಕ್ವಶನ್. ಖಂಡಿತವಾಗ್ಲೂ. ಮೇಡಮ್, ಇವಾಗ ಅಬ್ರಾಡಿಗೆ ಹೋಗ್ತೀವಿ ಅಂದರೆ ಮೇಯ್ನಾಗಿ ವಿದ್ಯಾರ್ಥಿಗಳು ಯಾವಾಗಿಂದ ತಯಾರಿಯನ್ನು ಶುರು ಮಾಡ್ಕೋಬೇಕು, ಜೊತೆಗೆ ಯಾವ್ಯಾವ ಡಾಕ್ಯುಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ? ಮೇಡಮ್, ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್ ಕೇಳಿದ್ರೆ ಯಾವಾಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು ಇದನ್ನು ಫಸ್ಟ್ ಹೇಳ್ತೀನಿ. ಸಾಮಾನ್ಯವಾಗಿ ಸ್ಟೂಡೆಂಟ್ಸ್ ಲಾಸ್ಟ್ ಮಿನಿಟಲ್ಲಿ ಬರ್ತಾರೆ. ಸೊ ಐ ವುಡ್ ರೆಕಮೆಂಡ್ PUC ಆದ ನಂತರ ಹೋಗಬೇಕಂತ ಇರೋ ಮಕ್ಕಳು ಫಸ್ಟ್ PUC ಮುಗಿಸಿ ಸೆಕೆಂಡ್ PUC ಯಾವಾಗ ಎಂಟ್ರಿ ತಗೊಳ್ತಾರೋ ದ್ಯಾಟ್ ಮೂಮೆಂಟ್ ದೇ ಹ್ಯಾವ್ ಟು ಕಮ್ ಆ್ಯಂಡ್ ಅಪ್ರೋಚಸ್. ಡಿಗ್ರಿ ಮಾಡ್ತಾ ಇರೋರು ಅಥವಾ ಇಂಜಿನಿಯರಿಂಗ್ ಮಾಡ್ತಾ ಇರೋರು ವೆನ್ ದೇ ಸ್ಟಾರ್ಟ್ ದಿಯರ್ ಫೈನಲ್ ಇಯರ್ ಇನ್ ಇಂಡಿಯಾ, ಅವಾಗಲೇ ಬಂದು ಅಪ್ರೋಚ್ ಆಗೋಕ್ಕೆ ಸ್ಟಾರ್ಟ್ ಮಾಡಬೇಕು. ಬಿಕಾಸ್ ದೆರ್ ಆರ್ ಲಾಟ್ ಆಫ್ ಪ್ರಿಪ್ರೇಷನ್ಸ್. ಏನಿಲ್ಲ ಅಂದರೂ 4 to 6 months ಇಸ್ ದ ಪ್ರೊಸೆಸಿಂಗ್ ಟೈಮು. ಬೇಗನೆ ಬಂದು ನಮ್ಮನ್ನು ಅಪ್ರೋಚ್ ಮಾಡಿದ್ರೆ ಏನಾಗುತ್ತೆ ಅಂದರೆ ವೀಲ್ ಪುಟ್ ಅ ಕ್ಯಾಲೆಂಡರ್ ಫಾರ್ ದೆಮ್. ಅವರು ಇಂಗ್ಲೀಷ್ ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಳ್ಬೇಕಾಗಿರುತ್ತೆ, ಅಥವಾ ಫಾರ್ ಎಕ್ಸಾಂಪಲ್ ಜರ್ಮನಿ ಅಥವಾ ಫ್ರಾನ್ಸ್ ಅಥವಾ ಸ್ಪೇನ್ ಹೋಗಬೇಕಂದ್ರೆ ಸ್ವಲ್ಪ ಲ್ಯಾಂಗ್ವೇಜ್ ಕಲ್ತ್ಕೊಳ್ಬೇಕಾಗುತ್ತೆ. ಇನ್ನು ಕೆಲವೊಂದು ಕೋರ್ಸ್ಗಳಿಗೆ ಆಪ್ಟಿಟ್ಯೂಡ್ ಟೆಸ್ಟ್ ಲೈಕ್ GRE, GMAT, SAT ಈ ಥರದ್ದು ಎಕ್ಸಾಮ್ಸ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಬೇಕಾಗಿರುತ್ತೆ. ಪ್ಲಸ್ ಡಾಕ್ಯುಮೆಂಟೇಷನ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಇದೆಲ್ಲ ಪ್ರಿಪ್ರೇಷನ್ ಮಾಡಿ ಅವರಿಗೆ ಇಂಡಿಯಾದಲ್ಲಿ ಡಿಗ್ರಿ ಮುಗಿಸಿ ಅಥವಾ ಇಂಡಿಯಾದಲ್ಲಿ PUC ಮುಗಿಸಿ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಗೆ ಹೋಗೋದಕ್ಕೆ ಏನು ಟೈಮ್ ವೇಸ್ಟ್ ಆಗ್ದಂಗೆ ನಾವು ರೂಟ್ ಮಾಡಿಕೊಡ್ತೀವಿ. 1 ವರ್ಷ ಮುಂಚೆನೇ ಪ್ರಿಪ್ರೇಷನ್ ಶುರು ಮಾಡಿಕೊಟ್ರೆ. ಪ್ಲಸ್ ದೊಡ್ಡ ಬೆನಿಫಿಟ್ ಏನಾಗುತ್ತೆ ಅಂದರೆ ಬೇಗ ಶುರು ಮಾಡಿಕೊಟ್ರೆ ವಿ ವಿಲ್ ಬಿ ಏಬಲ್ ಟು ಗೆಟ್ ದೆಮ್ ಬೆಸ್ಟ್ ಆಫ್ ದ ಬೆಸ್ಟ್ ಸ್ಕಾಲರ್ಶಿಪ್ಸ್. ಯಾಕಂದರೆ ಲಾಸ್ಟ್ ಮಿನಿಟಲ್ಲಿ ಬರೋ ಮಕ್ಕಳಿಗೆ ಸ್ಕಾಲರ್ಶಿಪ್ ಡೆಡ್ಲೈನ್ಸ್ ಮುಗ್ದೋಯ್ತು ಅಂತಂದರೆ ಅದು ಸಿಗಲ್ಲ.
ಸೊ ದಿಸ್ ಇಸ್ ಒನ್ ಆಸ್ಪೆಕ್ಟ್. ಸೆಕೆಂಡ್ ಆಸ್ಪೆಕ್ಟ್ ನೀವು ಕೇಳಿದ್ದು ಏನೇನು ಡಾಕ್ಯುಮೆಂಟ್ಸ್ ಅಂತ ಹೇಳಿ. ಈಗ ಸ್ಟೂಡೆಂಟ್ಸ್ ಇನ್ನೊಂದು ನೋಷನ್ ಇಟ್ಕೊಂಡಿರ್ತಾರೆ, ಡಾಕ್ಯುಮೆಂಟ್ಸ್ ಅಂತಲೇ ನಾನು ಇಲ್ಲಿ PUC ಮಾಡಿದ್ರೆ PUC ಸರ್ಟಿಫಿಕೇಟ್ ಇದ್ದರೆ ಸಾಕು ಅಂತ ಹೇಳಿ, ಅಥವಾ ಡಿಗ್ರಿ ಮಾಡಿರೋ ಅದು ಸರ್ಟಿಫಿಕೇಟ್. ಬಟ್ ಇಟ್ ಇಸ್ ನಾಟ್ ಓನ್ಲಿ ದ್ಯಾಟ್. ಇದು ಅಲ್ದೇ ಸಿ ಹೌ ಅ ಚೈಲ್ಡ್ ಎಕ್ಸ್ಪೆಕ್ಟ್ಸ್ ನನಗೆ ಅತ್ಯುತ್ತಮವಾದ ಯೂನಿವರ್ಸಿಟಿಲಿ ಕಡಿಮೆ ಖರ್ಚಲ್ಲಿ ಸೀಟ್ ಸಿಗಬೇಕು ಅಂತ ಹೇಗೆ ಆಸೆ ಪಡ್ತಾರೋ, ಅದೇ ಥರ ಯೂನಿವರ್ಸಿಟಿ ಆಲ್ಸೋ ವಿಲ್ ಬಿ ಲುಕಿಂಗ್ ಔಟ್ ಇನ್ ಟು ದ ಬೆಸ್ಟ್ ಸ್ಟೂಡೆಂಟ್ ಟು ಅಡ್ಮಿಟ್ ಇನ್ ದೇಯರ್ ಯೂನಿವರ್ಸಿಟಿ. ಯಾಕಂದರೆ ಸ್ಟೂಡೆಂಟ್ಸ್ ಆರ್ ದೇರ್ ಬ್ರ್ಯಾಂಡ್ ಅಂಬಾಸಿಡರ್ಸ್. ಸೊ ಹೀಗಾದಾಗ ಸ್ಟೂಡೆಂಟ್ ವಿಲ್ ಹ್ಯಾವ್ ಟು ರೈಟ್ ಅ ನರೇಷನ್, ವಿ ಕಾಲ್ ಇಟ್ ಅ ಸ್ಟೇಟ್ಮೆಂಟ್ ಆಫ್ ಪರ್ಪಸ್. ಸೊ ಈ ಸ್ಟೇಟ್ಮೆಂಟ್ ಆಫ್ ಪರ್ಪಸನ್ನು ಕೂತ್ಕೊಂಡು ತುಂಬ ನೀಟಾಗಿ ಬರೀಬೇಕಾಗುತ್ತೆ. ಓನ್ಲಿ ದೆನ್ ದೇ ಗೆಟ್ ಲಾಟ್ ಆಫ್ ಬೆನಿಫಿಟ್ಸ್ ಫ್ರಮ್ ದ ಯೂನಿವರ್ಸಿಟಿ ಪ್ಲಸ್ ಅಡ್ಮಿಷನ್ ಇನ್ ಟು ದ ಪ್ರೆಸ್ಟಿಜಿಯಸ್ ಯೂನಿವರ್ಸಿಟೀಸ್. ಸೊ ಇದು ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ಇದು ಅಲ್ಲದೆ ಇನ್ನೂ ಕೆಲವು ಮಕ್ಕಳಿಗೊಂದು ನೋಷನ್ ಇರುತ್ತೆ, ನಾನು ಕಲ್ತಿರೋ ಇನ್ಸ್ಟಿಟ್ಯೂಷನಲ್ಲಿ ಇಂಡಿಯಾದಲ್ಲಿ ಐ ಕ್ಯಾನ್ ಮೇಂಟೈನ್ ಎನಿ ರೆಕಾರ್ಡ್ ಅಂತ. ನಾಟ್ ನೆಸೆಸರಿಲಿ. ಸ್ಟೂಡೆಂಟ್ಸ್ ವಿಲ್ ಹ್ಯಾವ್ ಟು ಶೋ ವೆರಿ ಗುಡ್ ಪರ್ಫಾರ್ಮೆನ್ಸ್, ವೆರಿ ಗುಡ್ ರೆಕಾರ್ಡ್ ಇನ್ ಟರ್ಮ್ಸ್ ಆಫ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್. ಯಾಕಂತಂದರೆ ಎಲ್ಲಿ ಓದಿದಾರೋ ಅಲ್ಲಿಂದ ರೆಕಮೆಂಡೇಷನ್ಸ್ ಲೆಟರ್ ತಗೊಳ್ಳೋದು, ಲೆಕ್ಚರರ್ಸಿಂದ ರೆಕಮೆಂಡೇಷನ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟು. ಇದು ಒನ್ ಆಫ್ ದ ಮ್ಯಾಂಡೇಟ್ರಿ ಡಾಕ್ಯುಮೆಂಟ್. ಈ ಥರ ಹಲವಾರು ಡಾಕ್ಯುಮೆಂಟ್ಸ್ ಇರುತ್ತೆ ಮ್ಯಾಮ್. ಸೊ ದಿಸ್ ಇಸ್ ಅ TDS ಪ್ರೊಸೆಸ್ಸು. ಯಾಕಂದರೆ ಸ್ಟೂಡೆಂಟ್ ಫಸ್ಟ್ ಟೈಮ್ ಮಾಡ್ತಾ ಇರೋರಿಗೆ TDS ಅನ್ಸುತ್ತೆ, ಬಟ್ ಬಿಕಾಸ್ ವಿ ಆರ್ ಇನ್ ಟು ಇಟ್, ವಿ ವಿಲ್ ಮೇಕ್ ಆಲ್ ದಿಸ್ ಪ್ರೊಸೆಸ್ ಮಚ್ ಮೋರ್ ಈಸಿಯರ್, ಡಾಕ್ಯುಮೆಂಟೇಷನ್ ಪ್ರೊಸೆಸ್ ಈಸಿಯರ್. ಓಕೆ, ಇವಾಗ ನಮ್ಮ ಜೊತೆ ಒಬ್ಬರು ಕಾಲರ್ ಹಿಡಿದ್ದಾರೆ, ಮಡಿಕೇರಿಯಿಂದ ಲತೀಶ್ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಲತೀಶ್ ಅವರೇ. ನಮಸ್ಕಾರ ಮೇಡಮ್. ಓಕೆ, ಏನು ಪ್ರಶ್ನೆ ಇತ್ತು ತಮಗೆ? ಮೇಡಮ್, ನಂದು ಮಗಳದು PUC ಆಗಿದೆ, ಒಳ್ಳೆ ಮಾರ್ಕ್ಸ್ ಇದೆ, ಬಟ್ ಆಸ್ ಯೂಶುವಲ್ ನಮ್ದು ಬಡ್ಜೆಟ್ ಸ್ವಲ್ಪ ಕಡಿಮೆ ಇದೆ. ಓಕೆ, ಏನಾದ್ರೂ ಆಪ್ಷನ್ಸ್ ಇದೆಯಾ? ಅವಳಿಗೆ ತುಂಬಾ ಆಸೆ ಇದೆ ಏನೋ ಹೊರಗಡೆ ಓದಬೇಕು ಅನ್ನೋದು. ವಿಸ್ಡಮ್ ಹತ್ರ ಬಂದ್ರೆ ಏನಾದ್ರು ಆಪ್ಷನ್ಸ್ ಹೇಳ್ಬೋದಾ ಅವರು? ಓಕೆ. ಲತೀಶ್ ಅವರೇ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಮಗಳದು ಪರ್ಸೆಂಟೇಜು ಹೇಳ್ಬೋದಾ ನಿಮಗೆ? ಓಕೆನಾ ಸರ್? 92 ಇದೆ. ವೆರಿ ಗುಡ್. ಲತೀಶ್ ಅವರೇ, ಮಲ್ಟಿಪಲ್ ಆಪ್ಷನ್ಸ್ ಇದೆ ಆಯಿತಾ. ಅವ್ರು ಏನು ಓದಬೇಕು ಅಂತ ಇದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ನನ್ದಲೆಸ್ ಒಂದು ಇಂಪಾರ್ಟೆಂಟ್ ಥಿಂಗ್, ನೀವು ಬಜೆಟ್ ಬಗ್ಗೆ ಹೇಳಿದ್ರಿ, ಹಾಗಾಗಿ ಐ ಆಮ್ ಬ್ರಿಂಗಿಂಗ್ ಅಪ್ ದಿಸ್ ಒನ್. ದೇರ್ ಆರ್ ಅ ಲಾಟ್ ಆಫ್ ಪಬ್ಲಿಕ್ ಯೂನಿವರ್ಸಿಟೀಸ್, ಎಸ್ಪೆಷಲಿ ಯುರೋಪಲ್ಲಿ ಮತ್ತು ಈವನ್ ಜಪಾನ್, ಸೌತ್ ಕೊರಿಯಾ, ಇನ್ಕ್ಲೂಡಿಂಗ್ ಸಿಂಗಪೂರ್, ಇಂಥ ಕಂಟ್ರೀಸಲ್ಲೂ ಏನು ಲಾಟ್ ಆಫ್ ಸ್ಕಾಲರ್ಶಿಪ್ಸ್ ಆರ್ ದೇರ್, ಫೀಸ್ ಇದ್ದರೂ ಕೂಡ. ಈ ಪಬ್ಲಿಕ್ ಯೂನಿವರ್ಸಿಟಿಗಳಲ್ಲಿ ಒಂದು ಬೆನಿಫಿಟ್ ಅಂದರೆ ಐದರ್ ಇಟ್ ಈಸ್ ಟ್ಯೂಷನ್ ಫ್ರೀ ಅಥವಾ ತುಂಬಾ ಲೋ ಫೀಸು. ಒಂದು ಲೈಕ್ ಕೆಲವು ಯೂನಿವರ್ಸಿಟೀಸಲ್ಲಂತೂ ನೀವು ನಂಬೋದಕ್ಕಾಗೋದಿಲ್ಲ, €150, ವಿಚ್ ಇಸ್ ಈಕ್ವಲೆಂಟ್ ಅರೌಂಡ್ 15,000-16,000 rupees ಈಕ್ವಲೆಂಟ್ ಪರ್ ಸೆಮಿಸ್ಟರ್ ಫೀಸು. ಸೊ ನಿಮ್ಮ ಮಗಳದ್ದು ಇಂಟ್ರೆಸ್ಟ್ ಮೇಲೆ ದೇರ್ ಇಸ್ ಡೆಫಿನೆಟ್ಲಿ ಆಪರ್ಚುನಿಟೀಸ್. ಅಫ್ಕೋರ್ಸ್ ಫೈನಾನ್ಷಿಯಲ್ ಇದು ಬರ್ತದೆ, ನಿಮ್ಮ ಶೋ ಮನಿ ಅಂತ ಬರ್ತದೆ, ಅಂದರೆ ಲಿವಿಂಗ್ ಎಕ್ಸ್ಪೆನ್ಸ್ ತೋರಿಸ್ಬೇಕು, ಅದೆಲ್ಲ ಇರ್ತದೆ. ಸಾಕಷ್ಟು ಬ್ಯಾಂಕ್ಗಳಿದ್ದಾವೆ, ಬ್ಯಾಂಕ್ಗಳು ದೇ ಆರ್ ಸಪೋರ್ಟಿಂಗ್ ಫಾರ್ ಎಜುಕೇಷನ್ ಟುಡೇ. ಆ್ಯಂಡ್ ದೇರ್ ಆರ್ ಲಾಟ್ ಆಫ್ ಲೋನ್ ಆಪ್ಷನ್ಸ್ ಆಲ್ಸೋ, ಕೊಲ್ಯಾಟ್ರಲ್ ಮತ್ತು ನಾನ್ ಕೊಲ್ಯಾಟ್ರಲ್ ಲೋನ್ ಅಂತೆಲ್ಲ ಬರ್ತದೆ. ಮೇ ಬಿ ಇನ್ ಫ್ಯೂಚರ್ ವಿ ವಿಲ್ ಬಿ ಡೆಫಿನೆಟ್ಲಿ ಬಿ ಏಬಲ್ ಟು ಹೆಲ್ಪ್ ಯುವರ್ ಕಿಡ್. ಓಕೆ, ಥ್ಯಾಂಕ್ ಯು ಲತೀಶ್ ಅವರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಸರ್, ಇವಾಗ ಟ್ಯೂಷನ್ ಫ್ರೀ ಯೂನಿವರ್ಸಿಟಿ ಅಂತ ಹೇಳ್ತಾರೆ, ಏನು ಹಾಗಂದರೆ ಅದರಿಂದ ಏನು ಬೆನಿಫಿಟ್ ಇದೆ? ಒಂದು ಬೆಸ್ಟ್ ಕ್ವಶನ್ ಮೇಡಮ್, ಹೇಳಬೇಕು ಅಂತಂದರೆ. ಯಾಕೆಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ ಇದ್ರ ಬಗ್ಗೆ. ನೀವು ನಂಬಲಿಕ್ಕಾಗೋದಿಲ್ಲ, ನಾವು ಬ್ಯಾಂಗ್ಳೂರಲ್ಲಿ ಏನು ಎಜುಕೇಷನ್ಗೆ ಫೀಸ್ ಕಟ್ತೀವಲ್ಲ, ಅದಕ್ಕಿಂತ ಕಡಿಮೆ ಫೀಸಲ್ಲಿ ಯುರೋಪಲ್ಲಿ ಓದ್ಬೋದು ಮಕ್ಕಳು. ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ನಮ್ಮದೊಂದು ಒಂದು ಹುಡುಗಂಗೆ ಸ್ಟೂಡೆಂಟಿಗೆ ವಿ ಗಾಟ್ ಹಿಮ್ ಇನ್ ಟು MBA ಇನ್ ಯುರೋಪ್, ಚೆಕ್ ರಿಪಬ್ಲಿಕಲ್ಲಿ, ಬಿಕಾಸ್ ಇಟ್ ಕಮ್ಸ್ ಇನ್ ಶೆಂಜನ್ ಝೋನ್. ಹಿ ಹ್ಯಾಸ್ ಆಕ್ಸೆಸ್ ಟು ಎಂಟೈರ್ ಯುರೋಪಿಯನ್ ಯೂನಿಯನ್ ಫಾರ್ ಆಪರ್ಚುನಿಟೀಸ್. ಅವ್ರದ್ದು ಫೀಸ್ ಬಂದು 3.5 ಲಕ್ಷ MBAಗೆ. ಸೊ ನಿಮ್ಮಲ್ಲಿ ಅದೇ ಓದೋ ಇಂಟ್ರೆಸ್ಟ್ ಇದೆ, ಅವ್ರಿಗೆ ಆಪರ್ಚುನಿಟಿ ಹುಡುಕ್ತಾ ಇದ್ದಾರೆ ಅಂದರೆ ಡೆಫಿನೆಟ್ಲಿ ದೇರ್ ಆರ್ ಅ ಲಾಟ್ ಆಫ್ ಆಪರ್ಚುನಿಟೀಸ್ ದಟ್ ಕ್ಯಾನ್ ಬಿ ಲುಕ್ಡ್ ಎಟ್. ಈ ಟ್ಯೂಷನ್ ಫ್ರೀ ಯೂನಿವರ್ಸಿಟೀಸ್ ಅಂತ ಅಂದರೆ ದೀಸ್ ಆರ್ ಆಲ್ ಪಬ್ಲಿಕ್ ಯೂನಿವರ್ಸಿಟೀಸ್. ಆ್ಯಂಡ್ ಇಲ್ಲಿ ಯಾವ ಥರ ಸಪೋರ್ಟ್ ಮಾಡ್ತಾರೆ ಮಕ್ಕಳಿಗೆ ಅಂತಂತಂದರೆ, ದೇ ಡೋಂಟ್ ಟೇಕ್ ಎನಿ ಫೀಸ್ ಫಾರ್ ದ ಸ್ಟೂಡೆಂಟ್ಸ್. ಆ್ಯಂಡ್ ದಿ ಕಂಟ್ರೀಸ್ ವೇರ್ ದಿಸ್ ಟ್ಯೂಷನ್ ಫ್ರೀ ಯೂನಿವರ್ಸಿಟೀಸ್ ಆರ್ ದೇರ್ ಮೋಸ್ಟ್ಲಿ ಆರ್ ಇನ್ ಜರ್ಮನಿ, ಆಸ್ಟ್ರಿಯಾ, ಬೆಲ್ಜಿಯಂ, ನೆದರ್ಲ್ಯಾಂಡ್ಸ್, ಡೆನ್ಮಾರ್ಕ್, ಇಟಲಿ, ಹಂಗೇರಿ, ಪೋಲ್ಯಾಂಡ್, ಈಸ್ಟರ್ನ್ ಯುರೋಪಿಯನ್ ಕಂಟ್ರೀಸ್ ಲೈಕ್ ರೊಮೇನಿಯಾ, ಕ್ರೊವೇಷಿಯಾ, ಲ್ಯಾಟ್ವಿಯಾ, ಲುಥ್ವೇನಿಯಾ, ಎಸ್ಟೋನಿಯಾ, ಮಲ್ಟಿಪಲ್ ಕಂಟ್ರೀಸಲ್ಲಿ ಈ ಆಪರ್ಚುನಿಟೀಸ್ ಇದೆ. ದೇ ಕ್ಯಾನ್ ಆಲ್ವೇಸ್ ಎಕ್ಸ್ಪ್ಲೋರ್. ಡೆಫಿನೆಟ್ಲಿ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ಇವಾಗ ನಾವು ಅಡ್ವೊಕೇಟ್ ಸಂದೀಪ್ ಅವರನ್ನು ಮಾತಾಡಿಸ್ತಾ ಹೋಗೋಣ. ಇವಾಗ ವಿದೇಶಕ್ಕೆ ಹೋಗೋದಕ್ಕೆ ಅಂದರೆ ಅಲ್ಲಿ ಒಂದಿಷ್ಟು ಕಾನೂನುಗಳಿರುತ್ತೆ, ಅದನ್ನು ವಿದ್ಯಾರ್ಥಿಗಳು ತಿಳ್ಕೊಳ್ಳೋದು ಎಷ್ಟು ಮುಖ್ಯ? ಇನ್ ಕೇಸ್ ಏನಾದರೂ ಕಾನೂನನ್ನು ಉಲ್ಲಂಘನೆ ಮಾಡಿದರೆ ಅಲ್ಲಿ ಏನು ಕ್ರಮ ಆಗುತ್ತೆ, ಅದ್ರ ಬಗ್ಗೆ ತಿಳಿಸ್ಕೊಡೋದಾದರೆ? ಥ್ಯಾಂಕ್ ಯು ಮೇಡಮ್. ತುಂಬ ಒಳ್ಳೆಯ ಕ್ವೆಶನ್ನು, ವೆರಿ ಇಂಪಾರ್ಟೆಂಟ್ ಕ್ವೆಶನ್ನು. ಮೇಡಮ್, ನಮ್ಮಲ್ಲಿ ಏನಾಗುತ್ತೆ, ಮಕ್ಕಳಿಗೆ ನಮ್ಮ ದೇಶದ ಸ್ವಂತ ಕಾನೂನೇ ಸ್ವಲ್ಪ ತಿಳ್ಕೊಂಡಿರಲ್ಲ. ಈಗ ಅಲ್ಲಿ ಹೋಗಿ ಆ ದೇಶದ ಕಾನೂನು ತಿಳ್ಕೊಳೋದು ಎಷ್ಟು ಇಂಪಾರ್ಟೆಂಟ್. ಡಾಕ್ಟರ್ ಫ್ರಾನ್ಸಿಸ್ಕ ಹೇಳ್ದಂಗೆ ಅವರ ಸ್ಟಡಿ ತುಂಬ ಇಂಪಾರ್ಟೆಂಟ್ ಇರ್ತೈತೆ. ಬರೀ ಓದ್ಲಿಕ್ಕೆ ಹೋಗೋದಲ್ಲ, ಆ ಕಾನೂನು ಚೌಕಟ್ಟಲ್ಲಿ ಎಷ್ಟು ಸುರಕ್ಷಿತವಾಗಿರ್ತಾರೋ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ದೇ ಶುಡ್ ಬಿ ಅವೇರ್ ವೇರ್ ದೇ ಆರ್.
ಮನೆಯಿಂದ ಆಚೆ ಇದ್ದಾರೆ, ಯಾವ ರೀತಿ ಏನು ಮಾಡಿದ್ರೆ ಏನು ಆಗ್ಬೋದು, ಸೆಲ್ಫ್ ಅವೇರ್ನೆಸ್ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಎರಡನೇದು ಮಕ್ಕಳು ಮಿಸ್ಟೇಕ್ ಮಾಡೋದು, ನಮ್ಮ ದೇಶದಲ್ಲಿ ಸಿನ್ಸ್ ದಿ ಪೇರೆಂಟ್ಸ್ ಇರ್ತಾರೆ ಇಲ್ಲಿ, ಏನೇ ಆದರೂ ಅವ್ರು ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದು ಧೈರ್ಯ ಇರ್ತೈತೆ. ಅಲ್ಲಿ ಹೋದ್ಮೇಲೆ ಆ ಧೈರ್ಯನ ಅವ್ರು ಇಟ್ಕೋಬೇಕು, ಬಟ್ ಇದನ್ನು ಅಡ್ವಾಂಟೇಜ್ ಆಗಿ ತೊಗೋಬಾರ್ದು. ಯಾಕಂದರೆ ದ ರೂಲ್ಸ್ ಆರ್ ವೆರಿ ಸ್ಟ್ರಿಕ್ಟ್. ಸ್ವಲ್ಪ ಏನನ್ನ ಎಡವಟ್ಟಾದ್ರೇನೋ ಡಿಪೋಟೇಷನ್ ಆಗಿಬಿಡುತ್ತೆ, ಆ ಡಿಗ್ರಿ ಹೋಗ್ಬಿಡುತ್ತೆ, ಅಷ್ಟು ಎಷ್ಟು ಖರ್ಚು ಮಾಡಿರ್ತಾರೆ ಅದು ಹೋಗ್ಬಿಡುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಯುರೋಪಲ್ಲಿ 29 ಶಾಂಗನ್ ಕಂಟ್ರೀಸ್ ಇರುತ್ತೆ. ಈಚ್ ಕಂಟ್ರಿ ಹ್ಯಾಸ್ ದೇರ್ ಓನ್ ರೂಲ್ಸ್ ರೆಗ್ಯುಲೇಷನ್ಸ್. ದೋ ಆ ಶಾಂಗನ್ ಕಂಟ್ರಿ ವೀಸಾ ಸಿಕ್ಕಿದ ತಕ್ಷಣ 29 ಕಂಟ್ರಿ ಸುತ್ತಬೋದು, ಬಟ್ ಜರ್ಮನಿಯಿಂದ ಫ್ರಾನ್ಸ್ಗೆ ಹೋಗ್ಬೇಕಂದ್ರೆ ಬೇರೆ ಲಾ ಇರುತ್ತೆ. ಸೊ ಇದೊಂದು ಪ್ರತಿ ಕಂಟ್ರಿ ಯಾವ್ದು ಹೋಗ್ತಾರೆ ಆ ಪರ್ಟಿಕ್ಯುಲರ್ ಕಾನೂನು ಚೌಕಟ್ಟನ್ನ ಅವ್ರು ತಿಳ್ಕೊಂಡು ಆ್ಯಂಡ್ ದೇ ಶುಡ್ ಅಬೈಡ್ ಬೈ ದಟ್. ಆ್ಯಂಡ್ ಪ್ರಿಕಾಷನಲ್ಲಿ ದೇ ಹ್ಯಾವ್ ಟು ಮೂವ್ ಎಡ್ ಆ್ಯಂಡ್ ದೇ ಶುಡ್ ನಾಟ್ ಟೇಕ್ ಎನಿಥಿಂಗ್ ಅಡ್ವಾಂಟೇಜ್. ಎರಡನೇದು ಗೂಗಲ್ ನಂಬಿ ಲಾ ನಾನು ಕಲಿತೀನಿ ಅನ್ನೋದು ಅದು ತುಂಬ ಇಂಪಾರ್ಟೆಂಟ್. ಅವರು ಅದನ್ನು ತಿಳ್ಕೊಳ್ಬೇಕು ಆ್ಯಂಡ್ ದೇ ಶುಡ್ ನಾಟ್ ಗೋ ಬಿಯಾಂಡ್ ದ ಬೌಂಡ್ರೀಸ್ ಆಫ್ ಲಾ. ಓಕೆ, ನಮ್ಮ ಜೊತೆ ಒಬ್ಬರು ಕಾಲರ್ ಇದ್ದಾರೆ ಇವಾಗ. ಪುತ್ತೂರಿಂದ ಚೇತನ್ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಚೇತನ್ ಅವರೇ. ಪ್ರಥಮ್ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರಥಮ್ ಅವರೇ. ನಮಸ್ತೆ ಮೇಡಮ್. ಓಕೆ, ತಮ್ಗೇನು ಕ್ವಶನ್ಸ್ ಇತ್ತು? ಅಂದ್ರೆ ನಾನು ಈಗ ಜಸ್ಟ್ ನಂದು ಬ್ಯಾಚುಲರ್ಸ್ ಇನ್ ರಿಟೇಲ್ ಮ್ಯಾನೇಜ್ಮೆಂಟ್ ಕಂಪ್ಲೀಟ್ ಮಾಡಿದ್ದೇನೆ ಪುತ್ತೂರಿಂದ. ನನ್ನ ಕ್ವಶನ್ ಏನಂದ್ರೆ, ಈಗ ನನ್ನ ಬಜೆಟ್ ಇರೋದು 5 to 10 lakhs. ಓಕೆ. ಸೊ ನನ್ಗೆ ಅಬ್ರಾಡ್ ಹೋಗಿ ಏನೆಲ್ಲ ಆಪ್ಷನ್ಸ್ ಇದೆ, ವಾಟ್ ಇಸ್ ದ ನೆಕ್ಸ್ಟ್ ಕೋರ್ಸ್ ನಾನು ಮಾಡ್ಬೋದು, ರಿಟೇಲ್ ಮ್ಯಾನೇಜ್ಮೆಂಟ್ ಆದ ನಂತರ ಎಂತ ಕೋರ್ಸ್ ಮಾಡ್ಬೋದು ಅಂತ ನನಗೆ ಬೇಕಿತ್ತು. ಹಾಗೆ ನನಗೆ 3 to 4 years ವರ್ಕ್ ಎಕ್ಸ್ಪೀರಿಯನ್ಸು ಇದೆ. ಓಕೆ ಓಕೆ, ತಜ್ಞರು ನಿಮಗೆ ಆನ್ಸರ್ ಮಾಡ್ತಾರೆ. ಎಸ್, ಪ್ರೀತಮ್ ಅವರೇ ನಮಸ್ತೆ. ನೀವು ಈಗ ವರ್ಕ್ ಮಾಡ್ತಾ ಇರೋದೇನು ರಿಟೇಲ್ ಮ್ಯಾನೇಜ್ಮೆಂಟಲ್ಲೇ ವರ್ಕ್ ಮಾಡ್ತಾ ಇದ್ದೀರಾ, ಹೇಗೆ? ಹೌದು ಸರ್, ರಿಟೇಲ್ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲೇ ವರ್ಕ್ ಮಾಡ್ತಾ ಇದ್ದೇನೆ. ಓಕೆ, ಮತ್ತೆ ನಿಮ್ಮ ಕರಿಯರ್ನ ಅದರಲ್ಲೇ ಮುಂದುವರಿಸಬೇಕು ಅಂತ ಇದ್ದೀರಲ್ವಾ ಪ್ರಥಮ್ ಅವರೇ? ಹೌದು ಹೌದು ಸರ್. ಹಾಗಿದ್ರೆ ಬೆಸ್ಟ್ ಆಪ್ಷನ್ ಫಾರ್ ಯು ಟು ಈಸ್ ಗೋ ಅಹೆಡ್ ವಿತ್ ಯುವರ್ ಓನ್ ಡೊಮೈನ್. ಅದೇ ಡೊಮೈನಲ್ಲಿ ಮುಂದುವರಿಯೋದು ಒಳ್ಳೆಯದು. ನೀವು 5 ರಿಂದ 10 ಲಕ್ಷ ಅಂತ ಅಂದ್ರಿ ಬಜೆಟ್, ಡೆಫಿನೆಟ್ಲಿ ಅದರಲ್ಲಿ ಆಪರ್ಚುನಿಟೀಸ್ ಇದೆ. ನಾವು ಈಗಿನೂ ಜಸ್ಟ್ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ. ಪಬ್ಲಿಕ್ ಯೂನಿವರ್ಸಿಟೀಸಲ್ಲಿ ಎಜುಕೇಷನ್ ಈಸ್ ಫ್ರೀ ಅಥವಾ ವೆರಿ ಲೋ ಬಜೆಟ್ ಅಂತೇಳಿ. ಆ್ಯಂಡ್ ದೇರ್ ಆರ್ ಮಲ್ಟಿಪಲ್ ಕಂಟ್ರಿ ಆಪ್ಷನ್ಸ್. ಯುರೋಪಿಂದ ಹಿಡಿದು ಈಸ್ಟರ್ನ್ ಏಷ್ಯಾವರೆಗೂ ಎಕ್ಸ್ಪ್ಲೋರ್ ಮಾಡ್ಬೋದು. ಆ್ಯಂಡ್ ದೇರ್ ಆರ್ ಲಾಟ್ ಆಫ್ ಸ್ಕಾಲರ್ಶಿಪ್ಸ್. ನಿಮ್ಮದು ಪರ್ಸೆಂಟೇಜ್ ಎಲ್ಲ ಚೆನ್ನಾಗಿದೆ ಅಂದರೆ ತುಂಬ ಒಳ್ಳೆ ಸ್ಕಾಲರ್ಶಿಪ್ಸು ಇದೆ. ಯು ಕ್ಯಾನ್ ಎನಿ ಟೈಮ್ ರೀಚ್ ಔಟ್ ಟು ಅಸ್ ಫಾರ್ ಮೋರ್ ಡೀಟೇಲ್ಸ್. ಓಕೆ, ಥ್ಯಾಂಕ್ ಯು ಚೇತನ್ ಅವರೇ. ಇನ್ನು ವಿಸ್ಡಮ್ ಎಜುಕೇಷನ್ ಯಾವ ರೀತಿ ಸಲಹೆ ಕೊಡುತ್ತೆ? ವಿದ್ಯಾರ್ಥಿಗಳು ಅದರಿಂದ ಅಬ್ರಾಡಿಗೆ ಹೋಗೋದಕ್ಕೆ ಏನು ಹೆಲ್ಪ್ ಆಗುತ್ತೆ? ಓಕೆ, ವಿಸ್ಡಮ್ ಎಜುಕೇಷನಲ್ಲಿ ನಾವು ಏನೇನು ಸರ್ವಿಸಸ್ ಕೊಡ್ತೀವಿ ಅಂತಂದರೆ, ವಿ ಮೈಸೆಲ್ಫ್ ಆ್ಯಂಡ್ ಡಾಕ್ಟರ್ ಗುರುತೇಜ್, ವಿ ಬೋತ್ ಆರ್ ಬೇಸಿಕಲಿ ಟೀಚರ್ಸ್. ಸೊ ಟೀಚರ್ಸ್ ಆಗಿರೋದ್ರಿಂದ ನಮ್ಮದೊಂದು ಧ್ಯೇಯ ಏನು ಅಂತಂದರೆ, ಮಕ್ಕಳನ್ನ ಹೋಲಿಸ್ಟಿಕ್ ಡೆವಲಪ್ಮೆಂಟನ್ನು ನೋಡಬೇಕು, ಅವ್ರದ್ದು ಲಾಂಗ್ ಕರಿಯರನ್ನು ನೋಡಬೇಕು ಅಂತ ಹೇಳಿ. ಸೊ ಇವತ್ತು ನಾವು ಕೊಡುವಂಥ ಒಂದು ಸಲಹೆ ಅವ್ರದ್ದು ನೆಕ್ಸ್ಟ್ 40-50 years ವಾಟ್ ಎವರ್ ದಟ್ ಲೀವ್ ಫಾರ್ ಅದಷ್ಟು ಡಿಫೈನ್ ಮಾಡುತ್ತೆ. ಸೊ ಹಾಗಾಗಿ ವಿ ಆರ್ ವೆರಿ ಕೇರ್ಫುಲ್ ಆ್ಯಂಡ್ ವಿ ಸ್ಟಾರ್ಟ್ ಆರ್ ಪ್ರೊಸೆಸ್ ವಿತ್ ದ ಕೌನ್ಸಿಲಿಂಗ್ ಸೆಷನ್ಸ್. ಸೊ ಕರೆಕ್ಟಾಗಿ ಆ ಸ್ಟೂಡೆಂಟನ್ನು ಅರ್ಥ ಮಾಡ್ಕೊಳ್ಳೋದು, ಅವ್ರದ್ದು ಇಂಟ್ರೆಸ್ಟ್ ಏನಿದೆ ಅಂತ ತಿಳ್ಕೊಳ್ಳೋದು, ಅವ್ರದ್ದು ಬಜೆಟ್ ಏನಿದೆ ಅಂತ ತಿಳ್ಕೊಂಡು, ಪ್ಲಸ್ ಅವರಿಗೆ ಯಾವ ಕೋರ್ಸ್ ತೊಗೊಂಡ್ರೆ ದೇ ಕ್ಯಾನ್ ಅದರಲ್ಲಿ ಸಕ್ಸಸ್ಫುಲ್ ಆಗ್ಬೋದು, ಮತ್ತು ಯಾವ ಕಂಟ್ರಿ, ಇದನ್ನೆಲ್ಲ ಅವರಿಗೆ ಗೈಡ್ ಮಾಡಿ ನಂತರ ದೆನ್ ವಿ ಸ್ಟಾರ್ಟ್ ಪ್ರಿಪೇರಿಂಗ್ ದೆಮ್ ಡಿಪೆಂಡಿಂಗ್ ಆನ್ ದ ಕಂಟ್ರಿ. ಯಾವ ಎಕ್ಸಾಮ್ಸನ್ನು ಕ್ಲಿಯರ್ ಮಾಡಬೇಕು. ವಿ ಈವನ್ ಹ್ಯಾವ್ ಫ್ರೀ ಮಾಸ್ಟರ್ ಕೋರ್ಸಸ್ಸು, ಅವರಿಗೆ ಫ್ರೀ ಮಾಕ್ ಟೆಸ್ಟ್ಗಳು, ಈ ಥರ ಎಲ್ಲ ವೆರೈಟಿ ಆಫ್ ಸರ್ವಿಸಸ್. ಇದಾದ ನಂತರ ಯೂನಿವರ್ಸಿಟಿ ಅಪ್ಲಿಕೇಶನ್ ಪ್ರೊಸೆಸ್. ಈ ಅಪ್ಲಿಕೇಶನ್ ಪ್ರೊಸೆಸ್ ಮಾಡೋದಕ್ಕಿಂತ ಮುಂಚೆ we will have to create their documents. Create in the sense we have to put together all their documents. So we guide them for that. ಅನಂತರ ಯೂನಿವರ್ಸಿಟಿಗೆ ಅಪ್ಲಿಕೇಶನ್ ಹಾಕಿದ್ಮೇಲೆ ಸ್ಟೂಡೆಂಟ್ಸನ್ನು ಇಂಟರ್ವ್ಯೂಗೆ ರೆಡಿ ಮಾಡ್ಕೋಬೇಕು. ಅನಂತರ ವಿ ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ದೇರ್ ವೀಸಾ ಪ್ರಾಸೆಸ್ಸು, ಅವ್ರದ್ದು ಅಕಾಮಡೇಷನು, ಪ್ರತಿಯೊಂದನ್ನು. ಸೊ A to Z ಎವ್ರಿಥಿಂಗ್ ಇಸ್ ಲುಕ್ಡ್ ಆಫ್ಟರ್ ಫಾರ್ ಅ ಚೈಲ್ಡ್ ಅಟ್ ವಿಸ್ಡಮ್ ಎಜುಕೇಷನ್. ಓಕೆ, ನನಗಂತೂ ಇದು ತುಂಬಾ ಇನ್ಫಾರ್ಮೇಟಿವ್ ಪ್ರೋಗ್ರಾಮ್ ಅಂತಲೇ ಅನಿಸುತ್ತೆ. ಅಂದರೆ ಅಬ್ರಾಡಿಗೆ ಹೋಗಿ ಓದೋದ್ರ ಬಗ್ಗೆ, ಅದ್ರ ಜೊತೆ ನಾವು ಯಾವ ರೀತಿ ನಾವು ಫಿನಾನ್ಷಿಯಲಿ ಅದಕ್ಕೆ ಹೊಂದಿಸ್ಕೊಳ್ಬೇಕು, ನಾವು ಕಾನೂನನ್ನು ಅಲ್ಲಿ ಯಾವ ರೀತಿಯಾಗಿ ಅರ್ಥ ಮಾಡ್ಕೋಬೇಕು, ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. 3 ಜನಕ್ಕೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇನ್ನು ನೀವು ಆ ವಿಸ್ಡಮ್ ಎಜುಕೇಷನ್ಗೆ ಹೋಗಬೇಕು, ಅಲ್ಲಿ ಸಲಹೆಗಳನ್ನು ಪಡ್ಕೋಬೇಕು ಅಂದರೆ ಅಡ್ರೆಸ್ ಕಾರ್ಡ್ ಬರ್ತಾ ಇದೆ, ಬನ್ನಿ. ವಿಸ್ಡಮ್ ಎಜುಕೇಷನ್, ಫಸ್ಟ್ ಫ್ಲೋರ್, ತಕ್ಷಿಲಾ ಬಲಾಬಾಗ್, ಮಂಗಳೂರು 575003. ಓಕೆ, ಇನ್ನು ನೀವು ಫೋನ್ ನಂಬರಿಂದ ಕೂಡ ಅವರನ್ನು ಸಂಪರ್ಕ ಮಾಡ್ಬೋದು. 8197040189, 8169600408.
ಓಕೆ, ವೆಬ್ಸೈಟನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಇದರ ಮೂಲಕ ಕೂಡ ನೀವು ವಿಸ್ಡಮ್ ಎಜುಕೇಷನನ್ನು ಸಂಪರ್ಕಿಸ್ಬೋದು.